ಶಾಸಕ ಜಿಡಿ ಹರೀಶ್ ಗೌಡ ಅವರ ನೇತೃತ್ವದಲ್ಲಿ ಸಭೆ. ಹುಣಸೂರಿನ ಅಂಬೇಡ್ಕರ್ ಭವನದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಇದೇ ತಿಂಗಳು 22ರಂದು ನಡೆಯುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮುಖಂಡರು ಹಾಗೂ ಜನಪ್ರತಿನಿಧಿಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸಮಿತಿ ರಚನೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲ ವರ್ಗದ ಹಾಗೂ ಎಲ್ಲ ಜಾತಿಯ ಮುಖಂಡರುಗಳು ಹಾಜರಿದ್ದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬಸವಲಿಂಗಯ್ಯ, ನಿಂಗರಾಜ್ ಮಲ್ಲಾಡಿ, ಕೊಳಗಟ ಕೃಷ್ಣ, ಡಿಎಸ್ಎಸ್ ಜಿಲ್ಲಾ ಅಧ್ಯಕ್ಷರಾದ ಪ್ರಕಾಶ್, ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಾದ ಕುನ್ನೇಗೌಡ, ಪ್ರಧಾನ ಕಾರ್ಯದರ್ಶಿ ಎಂ.ಕೆ. ವಾಸೇಗೌಡ, ನಾಯಕ ಸಮಾಜದ ಅಧ್ಯಕ್ಷರಾದ ಅಣ್ಣಯ್ಯ ನಾಯಕ, ತಹಸೀಲ್ದಾರ್ ಮಂಜುನಾಥ್, ನಗರಸಭೆ ಆಯುಕ್ತರಾದ ಮಾನಸ ಸೇರಿದಂತೆ ಹಲವು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಜರಿದ್ದರು. ಸಂಘಟನೆ ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಹರೀಶ್ ಗೌಡ ಸಾಹೇಬರಿಗೆ ಸಭೆಗೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸಲಹೆ ಸೂಚನೆಯನ್ನು ನೀಡಲಿಕ್ಕೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೆ ಈ ಸಭೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಮಾನ್ಯ ಶಾಸಕರನ್ನು ನಡೆಸಿಕೊಂಡು ಬಂದಲ್ಲಿ ಮನವಿ ಮಾಡಿಕೊಡ್ತಾರೆ. ಪ್ರಮುಖರು ಅಷ್ಟೇ ಏನಿಲ್ಲ. ಆ ವೇದಿಕೆಗಳು ಗೌರವ ಇರಬೇಕಂದ್ರೆ ಅಷ್ಟು ಮಾತ್ರ ಸರಿ ಸರ್. ಇಲ್ಲ ಅಂದ್ರೆ ನೋಡಿ, ಇಲ್ಲಿ ನಮ್ಮಲ್ಲಿ ಅದು ಕೂತಿರ್ತಾರೆ ಎಲ್ಲ ಲೀಡರ್ಗಳೆಲ್ವಾ. ಈ ಥರ ಸಮಸ್ಯೆ ಇದೆ. ವೇದಿಕೆ ಮೇಲೆ ಒಬ್ಬರು ಕೂರ್ಸೋದಂದ್ರೆ ಯಾರು ಕೂರಿಸ್ಬೇಕು ನಾವು ಈಗ ಒಬ್ಬರೇ ಯಾರಿದ್ರು ಅಂತಂದ್ರೆ ನಾವೇ ತೀರ್ಮಾನ ಮಾಡಿ ಮೆರವಣಿಗೆ ಮುಗಿಸ್ಕೊಂಡು ಕಾರ್ಯಕ್ರಮ ಮಾಡೋದಂತ ಇತ್ತು. ಪ್ರಧಾನ ಭಾಷಕರು ನಾಗಮೋಹನ್ ದಾಸ್ ಅವರು ಏನು ತಂದರು, ಯಾರು ಬಂದಿಲ್ಲ ಅವರು ಮಾತಾಡೋಣ ಮಾಡಿರಿ ಅಂತ ಹೇಳಿದ್ರು. ಆಯ್ತು, ಈಗ ಅದೊಂದು ಚರ್ಚೆ ಆಯಿತು. ಅದು ಬಿಟ್ಟರೆ ಏನು ಬೇರೆ ಏನು ಚರ್ಚೆ ನಡೆದಿಲ್ಲ. ಚರ್ಚೆ ಆಗಿದೆ, ಎಲ್ಲರೂ ಬರಬೇಕು, ಎಲ್ಲರೂ ಚರ್ಚೆ ಮಾಡಬೇಕು, ಎಲ್ಲ ಸಮುದಾಯದವರು ಭಾಗವಹಿಸಬೇಕು ಅನ್ನೋದು ಚರ್ಚೆ ಆಯಿತು. ಅದಕ್ಕೆ ಎಲ್ಲರೂ ಕರೆದು ಸಭೆ ಮಾಡಿ ಅವರ ಅಭಿಪ್ರಾಯವನ್ನು ತಗೊಂಡು ಗಡಿಸೋದು ಅಷ್ಟೇ. ಈಗ ಮುಂದೊಂದು ಕಮಿಟಿಗಳು ಮಾಡಬೇಕು. ಕಮಿಟಿಗಳು ಯಾವುದೇ ಕಮಿಟಿ ಹೇಳಿ? ಸ್ವಾಗತ ಸಮಿತಿ ಒಂದು, 3ನೇದು ಆಹಾರ ಸಮಿತಿ, 4ನೇದು ಪ್ರಚಾರ ಸಮಿತಿ, 5ನೇದು ಮೆರವಣಿಗೆ